ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಇನ್ನೇನು ಕೇವಲ ಕೆಲವೇ ದಿನಗಳಲ್ಲಿ ಅಂದರೆ ಮಾರ್ಚ್ 22/2026 ಇಲ್ಲಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ನಡೆಯುತ್ತದೆ ಮತ್ತು ಮೈನಾರಿಟಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಯು ಇಲ್ಲಿ ಮಾರ್ಚ್ 29/2026 ನಡೆಯುತ್ತದೆ. ಅದಕ್ಕೋಸ್ಕರ ತಮಗೆ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಮತ್ತು ಈ ಹಿಂದಿನ ವರ್ಷಗಳಲ್ಲಿ ನಡೆದಂತಹ ಕ್ವಶನ್ ಪೇಪರ್ಗಳನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಅಂತ ತಿಳಿಸುತ್ತಾ ಓಕೆ, ವಿಜ್ಞಾನ ವಿಷಯವನ್ನು ನೋಡೋಣ. ಇಲ್ಲಿ ಮಾನವನ ಇದು 2021ರಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ. ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಆಹಾರವು ಸಣ್ಣ ಕರಳು ತಲುಪುವ ಮುಂಚೆ ಜಠರದಲ್ಲಿ ತಂಗುವ ಕಾಲ ಇಲ್ಲಿ 2 ರಿಂದ 3 ಗಂಟೆ, 3 ರಿಂದ 4 ಗಂಟೆ, 4 ರಿಂದ 5 ಗಂಟೆ, 6 ರಿಂದ 7 ಗಂಟೆ ಅಂತ ಹೇಳಿದ್ದಾರೆ. ಇಲ್ಲಿ ಈ ಆಪ್ಷನ್ ಆಗುತ್ತದೆ 2 ರಿಂದ 3 ಗಂಟೆ. ಅತಿ ಹೆಚ್ಚು ಪ್ರಭೇದಗಳನ್ನು ಪ್ರತಿನಿಧಿಸುವ ಗುಂಪುಗಳು ನೋಡ್ತಾ ಹೋಗ್ರಿ. ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ ಮೀನುಗಳು, ಹಕ್ಕಿಗಳು, ಹುಲಿಗಳು, ಕೀಟಗಳು ಆಗುತ್ತದೆ. ಕೆಳಗಿನವುಗಳಲ್ಲಿ ಭಿನ್ನವಾದ ಸಸ್ಯ ಡ್ರಾಸಿರಾ, ಕೊಬ್ರಲ್, ಇಲ್ಲಿ ಹೂಜಿಗಿಡ, ಮ್ಯಾಂಗ್ರೋ ಅಂತಿದೆ. ಇಲ್ಲಿ ಮ್ಯಾಂಗ್ರೋ ಆಗುತ್ತದೆ. ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುವಿಗೆ ಉದಾಹರಣೆ ಪ್ಲಾಸ್ಟಿಕ್ ಚೀಲ, ಕಾಗದ ಚೀಲ, ಹತ್ತಿ ಬಟ್ಟೆ, ಬಾಳೆಹಣ್ಣಿನ ಸಿಪ್ಪೆ ಅಂತಿದೆ. ಇಲ್ಲಿ ಪ್ಲಾಸ್ಟಿಕ್ ಚೀಲ ಆಗಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ ನೋಡ್ಬೋದು ಮುಂದಿನ ಪ್ರಶ್ನೆ. ಇಲ್ಲಿ ನೀರಾವಿ ತಂಪಾಗಿ ದ್ರವ ಸ್ಥಿತಿಗೆ ಬದಲಾಗುವ ಪ್ರಕ್ರಿಯೆ ಇಲ್ಲಿ ಜಲಚಕ್ರ, ಆವಿಕರಣ, ಘನೀಕರಣ, ಸಾಂದ್ರೀಕರಣ. ಡಿ ಆಪ್ಷನ್ ಆಗುತ್ತದೆ. ರಾಜುವಿನ ದೇಹವು ತನ್ನದೇ ಓರಗೆ ಇತರ ಸ್ನೇಹಿತರಿಗಿಂತ ಕುಂಠಿತ ಬೆಳವಣಿಗೆಯಾಗಿದೆ. ಹಾಗಾದರೆ ಕೆಳಗಿನ ಯಾವುದು ಕೊರತೆಯಾಗಿದೆ? ವಿಟಮಿನ್ಗಳು, ಖನಿಜಗಳು, ಮೆದಸ್ಸು, ಪ್ರೋಟೀನ್ ಅಂತಿದೆ. ಇಲ್ಲಿ ವಿಟಮಿನ್ಗಳು. ಇನ್ನು ನೆಕ್ಸ್ಟು ಮೀನಿನಲ್ಲಿರುವಂತಹ ಜೀವಸತ್ವ ಡಿ, ಜೀವಸತ್ವ ಬಿ, ಜೀವಸತ್ವ ಸಿ, ಜೀವಸತ್ವ ಎ ಅಂತಿದೆ. ಇಲ್ಲಿ ಜೀವಸತ್ವ ಡಿ ಎ ಆಪ್ಷನ್ ಆಗುತ್ತದೆ. ಮಾನವನ ಈ ಅಂಗದಲ್ಲಿ ರಕ್ತವು ಇಂಗಾಲ ಡೈಆಕ್ಸೈಡ್ ಅನ್ನು ಬಿಟ್ಟು ಆಮ್ಲಜನಕ ಪಡೆದುಕೊಳ್ಳುತ್ತದೆ. ಇಲ್ಲಿ ಆಪ್ಷನ್ಸ್ಗಳು ರಕ್ತನಾಳ, ಶ್ವಾಸಕೋಶ, ಮೂತ್ರಪಿಂಡ, ಹೃದಯ ಅಂತಿದೆ. ಇಲ್ಲಿ ಶ್ವಾಸಕೋಶ ಆಗಿದೆ. ಪಾಲಿಶ್ ಮಾಡಿದ ಅಕ್ಕಿಯನ್ನು ನಿರಂತರವಾಗಿ ಬಳಸಿದ ವ್ಯಕ್ತಿಯೊಬ್ಬನಿಗೆ ಕಾಲಿನಲ್ಲಿ ನೀರು ತುಂಬಿಕೊಂಡಿದೆ. ಇದು ಈ ರೋಗದ ಲಕ್ಷಣ. ಇರುಳು, ಕುರುಡು, ಸ್ಕರ್ವಿ, ಬೇರೆ ರಿಕೆಟ್ಸ್ ಅಂತಿದೆ. ಇಲ್ಲಿ ಬೇರೆ. ಉಸಿರುವಳಿ ತಾನಿರುವ ಹಿನ್ನೆಲೆಯ ಬಣ್ಣ ತಳೆಯಲು ಕಾರಣ ಆಹಾರ ಜೀರ್ಣಿಸಲು, ಉಸಿರಾಡಲು, ಶತ್ರುಗಳಿಂದ ರಕ್ಷಣೆ ಪಡೆಯಲು, ಸಂತಾನೋತ್ಪತ್ತಿ ಕ್ರಿಯೆ ಅಂತಿದೆ. ಇಲ್ಲಿ ಶತ್ರುಗಳಿಂದ ರಕ್ಷಣೆ ಪಡೆಯಲು. ಜ್ಞಾನೇಂದ್ರಿಯಗಳು ಮತ್ತು ಅವುಗಳ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಎ ಪಟ್ಟಿಯೊಂದಿಗೆ ಬಿ ಪಟ್ಟಿ ಹೊಂದಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಚರ್ಮ ನೋಡ್ತಾ ಹೋಗಿ ಇಲ್ಲಿ ಸೊಳ್ಳೆ ಕಡಿತ ಒಂದನೇದ್ದು, ಎರಡನೇ ಆಪ್ಷನ್ ಆಗುತ್ತೆ ನೋಡ್ಬೋದು. ಇಲ್ಲಿ ಒಂದನೇದ್ದು ಬಿ ಆಪ್ಷನ್ನು. ಮೂಗು ಇದೆಯಲ್ಲ ಹೂವಿನ ವಾಸನೆ, ಇದು ಡಿ ಆಪ್ಷನ್. ನಾಲಿಗೆ ಸಿಹಿ ತಿನಿಸು ಎ ಆಪ್ಷನ್. ಕಣ್ಣು ಇಲ್ಲಿ ನೋಡ್ಬೋದು ಕಾಮನ ಬಿಲ್ಲು ಸಿ ಆಪ್ಷನ್. ಸೊ ಇಲ್ಲಿ ಟೋಟಲಿ ಓವರಾಲ್ ಆಗಿ ಹೇಳ್ಬೇಕಂದ್ರೆ ಎ ಸರಿಯಾದ ಆಪ್ಷನ್ ಆಗುತ್ತದೆ. ಜೇನುಗೂಡು ಕಟ್ಟುವ ಜೇನುನೊಣಗಳು ಇಲ್ಲಿ ರಾಣಿ ಜೇನು, ಡ್ರೋನ್ಸ್, ಕೆಲಸಗಾರ ಜೇನುನೊಣ, ಗೂಡಿನ ಎಲ್ಲ ಜೇನುನೊಣಗಳು ಅಂತಿದೆ. ಇಲ್ಲಿ ಬಿ ಆಪ್ಷನ್ ಆಗುತ್ತದೆ, ಕೆಲಸಗಾರ ಜೇನುನೊಣ. ಆಹಾರವನ್ನು ಹಲ್ಲುಗಳ ಕಡೆಗೆ ನೂಕುವ ಅಂಗ ಬಾಯಿಯ ಮೇಲ್ಛಾವಣಿ, ಬಾಯಿಯ ತಳ, ದವಡೆಗಳು, ನಾಲಿಗೆ ಅಂತಿದೆ. ಇಲ್ಲಿ ಆಪ್ಷನ್ ಡಿ ನಾಲಿಗೆ. ಅತ್ಯಂತ ಚಿಕ್ಕ ಹೂವಿಗೆ ಉದಾಹರಣೆ ರಫ್ಲೇಶಿಯಾ, ಉಲ್ಫಿಯಾ, ಗುಲಾಬಿಯಾ. ಇಲ್ಲಿ ನೋಡ್ತಾ ಹೋಗಿ ಲಂಟಾನ ಅಂತಿದೆ. ಇಲ್ಲಿ ಉಲ್ಫಿಯಾ ಆಗುತ್ತದೆ. ಭೂಮಿಯಲ್ಲಿ ದೊರೆಯಬಹುದಾದ ಸಿಹಿ ನೀರಿನ ಪ್ರಮಾಣ ಇಲ್ಲಿ 97%, 15%, 3% ಹಾಗೂ 10% ಅಂತಿದೆ. ಇಲ್ಲಿ 3% ಆಗಿದೆ. ಗಾಳಿಯಲ್ಲಿರುವ ನೀರಾವಿಯನ್ನು ಹೀರುವ ಬೇರುಗಳನ್ನು ಹೊಂದಿರುವ ಸಸ್ಯ ಯಾವುದಂದ್ರೆ ಇಲ್ಲಿ ಅಪ್ಪು ಪ್ಲ್ಯಾಂಟ್ ಅಥವಾ ಅಪ್ಪು ಸಸ್ಯಗಳು. ಇನ್ನು ಸಮಾಜ ವಿಜ್ಞಾನ ವಿಷಯವನ್ನು ನೋಡೋಣ. ಇಲ್ಲಿ ಸಾರಿಗೆ ಸಂಸ್ಥೆಯವರು ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಪ್ರತಿ ವರ್ಷ ಆಚರಿಸುವ ತಿಂಗಳು ಇಲ್ಲಿ ಆಪ್ಷನ್ ಎ ಜನವರಿ ತಿಂಗಳು. ರಾಷ್ಟ್ರೀಯ ಚಾಂಪಿಯನ್ಶಿಪ್ ಗೆದ್ದ ಅತ್ಯಂತ ಕಿರಿಯ ವಯಸ್ಸಿನ ಬ್ಯಾಡ್ಮಿಂಟನ್ ಆಟಗಾರ ಯಾರು ಅಂದರೆ ಇಲ್ಲಿ ಪ್ರಕಾಶ್ ಪಡುಕೋಣೆಯವರು ಎ ಆಪ್ಷನ್. ನಮ್ಮ ನಾಡಗೀತೆಯನ್ನು ಬರೆದ ಕವಿ ಇಲ್ಲಿ ತಮಗೆಲ್ಲ ಗೊತ್ತಿದೆ. ಇಲ್ಲಿ ಕುವೆಂಪು ಅವರು ಸಿ ಆಪ್ಷನ್ ಆಗುತ್ತದೆ. ಅನ್ವೇಷಣೆಗೆ ಸಂಬಂಧಿಸಿದಂತೆ ಕೆಳಗಿನ ಅ ಪಟ್ಟಿಯೊಂದಿಗೆ ಬ ಪಟ್ಟಿ ಹೊಂದಿಸಿ ಅಂದಿದ್ದಾರೆ. ಇಲ್ಲಿ ನೋಡ್ಬೋದು ರೈಟ್ ಸಹೋದರರು ವಿಮಾನವನ್ನು ಕಂಡುಹಿಡಿದಿದ್ದಾರೆ. ಸೊ ಒಂದನೇದ್ದು ಸಿ ಆಗುತ್ತೆ. ಗ್ರ್ಯಾಂಬಿಲ್ ಅವರು ಇಲ್ಲಿ ನೋಡ್ತಾ ಹೋಗಿ ಗ್ರ್ಯಾಂಬಲ್ ಏನು ಕಂಡುಹಿಡಿದ್ರು ಅಂತ ನೋಡ್ತಾ ಹೋದಾಗ ದೂರವಾಣಿ. ಸೊ ಇಲ್ಲಿ ಎರಡನೇ ಆಪ್ಷನ್ಗೆ ಎ ಆಗುತ್ತದೆ. ಜಾನ್ ಲೂಗಿ ಬೇರ್ಡ್ ಅವರು ದೂರದರ್ಶನ ಕಂಡುಹಿಡಿದ್ರು. ಮೂರನೇ ಆಪ್ಷನ್ಗೆ ಡಿ ಆಗುತ್ತೆ. ಮಾರ್ಕೋನಿಯವರು ರೇಡಿಯೋ ಕಂಡುಹಿಡಿದಿದ್ದಾರೆ. ಸೊ ನಾಲ್ಕನೇ ಆಪ್ಷನ್ಗೆ ಬಿ ಆಗುತ್ತದೆ. ನೋಡ್ಬೋದು ಒಂದನೇ ಸಿ, ಎರಡನೇದು ಎ, ಮೂರನೇದು ಡಿ, ನಾಲ್ಕನೇದು ಬಿ ಅಂದರೆ ಇಲ್ಲಿ ಸಿ ಆಪ್ಷನ್ ಆಯಿತು. ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ ಯಾವುದು ಅಂದರೆ ಇಲ್ಲಿ ಕರ್ನಾಟಕ ಎ ಆಪ್ಷನ್. ಪ್ರಸ್ಥಭೂಮಿಯ ಪ್ರಮುಖ ಲಕ್ಷಣ ಇದು ಸಮುದ್ರ ಮಟ್ಟದಿಂದ 600 ಮೀಟರ್ಗಳಷ್ಟು ಎತ್ತರವಾಗಿರುತ್ತದೆ. ಇದು ಸರಿಯಾದ ಆನ್ಸರ್. ಮಲೆನಾಡು ಪ್ರದೇಶದ ಪ್ರಮುಖ ನಗರಗಳು ಕಾರವಾರ, ಮಂಗಳೂರು, ಉಡುಪಿ ಇದೆ ಕರೆಕ್ಟ್ ಆದಂತಹ ಆನ್ಸರ್ ಆಗಿದೆ. ಇನ್ನು ನೆಕ್ಸ್ಟು ಪಶ್ಚಿಮ ತೀರ ಪ್ರದೇಶದ ಪ್ರಧಾನ ಕಸುಬು ಯಾವುದಂದರೆ ಮೀನುಗಾರಿಕೆ.
ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಜನಿಸಿದ ಸ್ಥಳ ಯಾವುದು ಅಂದರೆ ಇಲ್ಲಿ ಬೈಲಹೊಂಗಲ, ಹುಕ್ಕೇರಿ, ಕಾಕತಿ, ಸಂಗೊಳ್ಳಿ ಅಂತಿದೆ. ಇಲ್ಲಿ ಕಾಕತಿ ಆಗಿದೆ. ಜೈನ ಮತದ ಮುಖ್ಯ ತತ್ವ ಇಲ್ಲಿ ನೋಡ್ತಾ ಹೋಗಿ ಸತ್ಯ, ಶಾಂತಿ, ಸಹಕಾರ, ಅಹಿಂಸೆ. ಇಲ್ಲಿ ಅಹಿಂಸೆ ಆಗಿದೆ. ಭಾರತ ಸರ್ಕಾರದ ಅತಿ ಶ್ರೇಷ್ಠ ಗೌರವವಾದ ಭಾರತ ರತ್ನ ಬಿರುದನ್ನು 1955ರಲ್ಲಿ ಪಡೆದವರು ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಇಲ್ಲಿ ಎ ಆಪ್ಷನ್. ಸಾರಿಗೆ ನಿಯಂತ್ರಣದ ಸಂಕೇತ ದೀಪಗಳಲ್ಲಿರುವ ಬಣ್ಣಗಳು ಯಾವುದು ಅಂದಿದ್ದಾರೆ. ಇಲ್ಲಿ 4 ಆಪ್ಷನ್ಗಳು ತಾವು ನೋಡ್ಬೋದು. ಇಲ್ಲಿ ಕೆಂಪು, ಹಳದಿ, ಹಸಿರು. ಇದು ಕರೆಕ್ಟ್ ಆದಂತಹ ಆನ್ಸರ್ ಆಗುತ್ತದೆ. ಇದು 12ನೇ ಪ್ರಶ್ನೆ ಆನ್ಸರ್ ಬಿ ಆಪ್ಷನ್ ಆಯಿತು. ಇನ್ನು ಅಷ್ಟಭುಜಾಕೃತಿಯ ಸ್ತಂಭ ಮಾದರಿಯ ಶಿಲಾ ರಚನೆಗಳಿಂದ ಕೂಡಿದ ದ್ವೀಪ ಯಾವುದು. ಇಲ್ಲಿ ನೋಡ್ತಾ ಹೋದಾಗ ಸೇಂಟ್ ಮೇರಿಸ್ ದ್ವೀಪ. ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. 2014ರಲ್ಲಿ ರಚನೆಗೊಂಡ ರಾಜ್ಯ ಯಾವುದು. ಮೇಘಾಲಯ, ಪಾಂಡಿಚೇರಿ, ಜಾರ್ಖಂಡ್, ತೆಲಂಗಾಣ ಅಂತಿದೆ. ಇಲ್ಲಿ ತೆಲಂಗಾಣ ಆಗಿದೆ. ಕೊಕ್ಕರೆಬೆಳ್ಳೂರು ಪಕ್ಷಿಧಾಮವಿರುವ ಜಿಲ್ಲೆ ವಿಜಯಪುರ, ಶಿವಮೊಗ್ಗ, ಮೈಸೂರು, ಮಂಡ್ಯ ಅಂತಿದೆ. ಮಂಡ್ಯ ಆಗಿದೆ. ಕರ್ನಾಟಕದಲ್ಲಿ ಹರಿಯುವ ಪ್ರಮುಖ ನದಿಗಳ ಗುಂಪು ಯಾವುದು. ಕೃಷ್ಣ, ತುಂಗಭದ್ರಾ, ಕಾವೇರಿ. ಇದು ಕರೆಕ್ಟ್ ಆದಂತಹ ಆನ್ಸರ್ ಎ ಆಪ್ಷನ್ ಆಗುತ್ತದೆ. ಇನ್ನು ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ 2, 5, 8, 11 ಈ ಸರಣಿಯ ಸಂಖ್ಯೆ ಅಂತ ಹೇಳಿದ್ದಾರೆ. ಇಲ್ಲಿ 11ರಲ್ಲಿ 8 ಹೋದರೆ 3, 8ರಲ್ಲಿ 5 ಹೋದರೆ 3, 5ರಲ್ಲಿ 2 ಹೋದರೆ 3, ಇಲ್ಲಿ 14 ಬರುತ್ತೆ ನೋಡಿ. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಸಂಖ್ಯಾ ಸರಣಿಯಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆ 1, 2, 4, 8, 16, ನೆಕ್ಸ್ಟ್ 64 ಇದೆ. ಇಲ್ಲಿ ಹೇಗಿದೆ ಅಂದರೆ ಅದು 1, 2, 2, 4, 8 ಮತ್ತು ಅದೇ ರೀತಿ 2, 8, 16 ಮತ್ತು ನೆಕ್ಸ್ಟು 2, 16, 32. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರಿದ್ದನ್ನು ಆಯ್ಕೆ ಮಾಡಿ. 4, 12, 6, 18, 10, 30, 12, 24, 12, 24 ಆಗುತ್ತದೆ. ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರಿದ್ದನ್ನು ಆಯ್ಕೆ ಮಾಡಿ. ಗುಂಪಿಗೆ ಸೇರಿದ್ದು CEG, DFI, BDF, KMO ಇದೆಲ್ಲವೂ ಕೂಡ ಎರಡು ಅಕ್ಷರಗಳ ನಂತರ ಬಂದೈತಿ. ಬಟ್ ಇಲ್ಲಿ DFI ಆ ರೀತಿ ಆಗಿಲ್ಲ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಅದು ಒಂದು ಸ್ವಲ್ಪ ತಮಗೆ ಡೀಪ್ ಆಗಿ ಹೇಳೋದಾದರೆ ಇಲ್ಲಿ ನೋಡ್ಬೋದು ಸಿ ಆದಮೇಲೆ ನೆಕ್ಸ್ಟ್ ಡಿ ಬರುತ್ತೆ, ಡಿ ಆದಮೇಲೆ ಇ ಬರುತ್ತೆ. ಸೊ ಇಲ್ಲಿ ಈ 2 ಅಕ್ಷರಗಳು ಬಂದು ಇಲ್ಲಿ ಹಾಗಾಗಿಲ್ಲ. ನೋಡ್ಬೋದು ಈ ಡಿ ಆದಮೇಲೆ ಇ, ABC, ಡಿ ಆದಮೇಲೆ ಇ ಆದಮೇಲೆ ಎಫ್ ಬರುತ್ತೆ. ಮತ್ತು ನೆಕ್ಸ್ಟು ಆಯ್ ಬಂದುಬಿಡುತ್ತೆ ಡೈರೆಕ್ಟಾಗಿ. ಸ್ವಲ್ಪ ಇಲ್ಲಿ ಒಂದು ಅಕ್ಷರ ಕಡಿಮೆ ಆಗಿದೆ. ಸೊ ಹಾಗಾಗಿ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ರಾಜ್ ಉತ್ತರಕ್ಕೆ 5 ಕಿಲೋಮೀಟರ್ ನಡೆದು ನಂತರ ಎಡಕ್ಕೆ ತಿರುಗಿ 6 ಕಿಲೋಮೀಟರ್ ನಡೆಯುತ್ತಾನೆ. ಅನಂತರ ಮತ್ತೆ ಎಡಕ್ಕೆ ತಿರುಗಿ 3 ಕಿಲೋಮೀಟರ್ ನಡೆದು ಇನ್ನೊಮ್ಮೆ ಎಡಕ್ಕೆ ತಿರುಗಿ 6 ಕಿಲೋಮೀಟರ್ ಚಲಿಸಿದರೆ ರಾಜ್ ಹೊರಟ ಸ್ಥಳದಿಂದ ಈಗ ಎಷ್ಟು ದೂರದಲ್ಲಿದ್ದಾನೆ. 2 ಕಿಲೋಮೀಟರ್, 5 ಕಿಲೋಮೀಟರ್, 3 ಕಿಲೋಮೀಟರ್, 6 ಕಿಲೋಮೀಟರ್. ಇಲ್ಲಿ ಮೊದಲಿಗೆ ರಾಜ್ ಉತ್ತರಕ್ಕೆ 5 ಕಿಲೋಮೀಟರ್ ನಡೀತಾನೆ. ನೆಕ್ಸ್ಟಲ್ಲಿ ಎಡಕ್ಕೆ ತಿರುಗಿ ಮತ್ತೆ 6 ಕಿಲೋಮೀಟರ್ ನಡೀತಾನೆ. ಅನಂತರ ಮತ್ತೆ ಎಡಕ್ಕೆ ತಿರುಗಿ 3 ಕಿಲೋಮೀಟರ್ ನಡೆದರೆ ಮತ್ತು ಇಲ್ಲಿ ಇನ್ನೊಮ್ಮೆ ಎಡಕ್ಕೆ ತಿರುಗಿ 6 ಕಿಲೋಮೀಟರ್ ಚಲಿಸ್ತಾನೆ ಅಂತ ಹೇಳಿದ್ದಾರೆ. ಹಾಗಾಗಿ ಆನ್ಸರ್ ಯಾವುದಾಗುತ್ತೆ ಅಂದರೆ ಇಲ್ಲಿ 2 ಕಿಲೋಮೀಟರ್ ಆಗುತ್ತದೆ. ರಾಮನ ಸೋದರ ಸುಮಂತ, ಸುಮಂತನ ಸೋದರಿ ರಾಗಿಣಿ, ರಾಗಿಣಿಯ ತಾಯಿ ಸುಹಾಸಿನಿ, ಸುಹಾಸಿನಿಯ ಪತಿ ಬಲರಾಮ, ಬಲರಾಮನ ತಮ್ಮ ಅವಿನಾಶ, ಅವಿನಾಶನ ತಂದೆ ಬಾಲರಾಜು. ಹಾಗಾದರೆ ಸುಮಂತನ ತಂದೆ ಯಾರು ಅಂದರೆ ಇಲ್ಲಿ ಬಲರಾಮ ಆಗುತ್ತಾನೆ. ನೆಕ್ಸ್ಟು ಪ್ರಣೀತಾಳು ಶ್ರೀಲಕ್ಷ್ಮಿಗಿಂತ ಕೂಡಲೇ ಐಶ್ವರ್ಯು ಶ್ರೀಲಕ್ಷ್ಮಿಗಿಂತ ಎತ್ತರವಾಗಿದ್ದಾಳೆ. ವಿಜೇತನು ಶ್ರೀಲಕ್ಷ್ಮಿಗಿಂತ ಎತ್ತರವಾಗಿದ್ದರೂ ಐಶ್ವರ್ಯಗಿಂತ ಕುಳ್ಳನಾಗಿದ್ದಾನೆ. ಇವರಲ್ಲಿ ಅತಿ ಕುಳ್ಳ ವ್ಯಕ್ತಿ ಯಾರು ಅಂದರೆ ಇಲ್ಲಿ ಪ್ರಣೀತ ಆಗಿದೆ. ಸೊ ಬಿ ಆಪ್ಷನ್. ಕೆಳಗಿನವುಗಳಲ್ಲಿ ಬಿಡಿ ಮತ್ತು 10ರ ಸ್ಥಾನದ ಅಂಕಿಗಳನ್ನು ಅದಲು ಬದಲು ಮಾಡಿದಾಗ ದೊರೆಯುವ ಅತಿ ಚಿಕ್ಕ ಸಂಖ್ಯೆ. ಇದು 327 ಇದೆ, ಅದು 372 ಆಗುತ್ತೆ. ಇದು 345 ಆಗುತ್ತೆ, ಇದು 381 ಆಗುತ್ತೆ, ಇದು 339 ಆಗುತ್ತೆ. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡ್ಬೋದು ಈ ಸಂಖ್ಯೆಗೆ ಎಲ್ಲ ಒಂದನ್ನು ಕೂಡಿದಾಗ ದೊರೆಯುವ ಸಂಖ್ಯೆಯಲ್ಲಿರುವ ಒಟ್ಟು ಬೆಸ ಸಂಖ್ಯೆಗಳು. ಈ ಎಲ್ಲ ಸಂಖ್ಯೆಗಳನ್ನು ಈ ಸಂಖ್ಯೆಗಳಿಗೆ ಕೂಡಿಸಿದಾಗ ಬರುವ ಬೆಸ ಸಂಖ್ಯೆಗಳೆಂದಿದ್ದಾರೆ. ಇಲ್ಲಿ ನೋಡ್ಬೋದು 4, 1, 5 ಆಗುತ್ತೆ. ಒಂದು ಸಂಖ್ಯೆ ಬಂತು ಇಲ್ಲಿ. ಮತ್ತು 3, 1, 4 ಆಯಿತು. 2, 1, 3. ಸೊ ಇಲ್ಲಿ ಕೇವಲ 2 ಬೆಸ ಸಂಖ್ಯೆಗಳು ಸಿಗುತ್ತವೆ. ಎ ಆಪ್ಷನ್ ಆಗುತ್ತದೆ. ಸಂಖ್ಯಾ ಸರಣಿಯ ಮೊದಲ 3 ಬೆಸ ಸಂಖ್ಯೆಗಳ ಗುಣಲಬ್ಧ 1, ಅದೇ ರೀತಿ 2 ಮತ್ತು 3 ಮೊದಲ 3 ಬೆಸ ಸಂಖ್ಯೆಗಳೆಂದಿದ್ದಾರೆ ಅವರು. ಸೊ 4, 5, 6, 7, 8 ನೋಡ್ಬೋದು. ಇಲ್ಲಿ ಬೆಸ ಸಂಖ್ಯೆಗಳು ಅಂದಾಗ 1, 3 ಮತ್ತು 5. 1 3 3, 3 5 15 ಆಯಿತು. ಸೊ ಇಲ್ಲಿ ಈ ಆಪ್ಷನ್ ಆಗುತ್ತದೆ. ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣವಿರುವ ನಗರ ಯಾವುದು ಅಂದರೆ ಚೆನ್ನೈ, ಮುಂಬೈ, ಬೆಂಗಳೂರು, ದೆಹಲಿ ಅಂತಿದೆ. ಇಲ್ಲಿ ಬೆಂಗಳೂರು ಆಗಿದೆ. ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದು ಅಂದರೆ ಚಂದ್ರ. ಇಲ್ಲಿ ಎ ಆಪ್ಷನ್ ಆಗುತ್ತದೆ. HALನ ವಿಸ್ತೃತ ರೂಪ ಇಲ್ಲಿ ನೋಡ್ಬೋದು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಭಾರತ ಸರ್ಕಾರ ಸಾಹಿತ್ಯ ಕ್ಷೇತ್ರಕ್ಕೆ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವುದಂದರೆ ಜ್ಞಾನಪೀಠ ಪ್ರಶಸ್ತಿ.
ಕರ್ನಾಟಕದಲ್ಲಿ ನೋಟು ಮುದ್ರಣ ಕೇಂದ್ರವಿರುವ ಸ್ಥಳ ಯಾವುದು ಅಂದರೆ ಮೈಸೂರು, ಬೆಂಗಳೂರು, ಧಾರವಾಡ, ಬೆಂಗಳೂರು ಅಂತಿದೆ. ಇಲ್ಲಿ ಮೈಸೂರು. ವಿಶ್ವ ಪರಿಸರ ದಿನವನ್ನು ಆಚರಿಸುವ ದಿನ ಯಾವುದು ಅಂದರೆ ಇಲ್ಲಿ ಜೂನ್ 5 ಎ ಆಪ್ಷನ್ ಆಗುತ್ತದೆ. ನೋಡ್ಬೋದು. ವಿಸ್ತೀರ್ಣದಲ್ಲಿ ಪ್ರಪಂಚದ ಅತಿ ಚಿಕ್ಕ ದೇಶ ಯಾವುದಂದರೆ ವ್ಯಾಟಿಕನ್ ಸಿಟಿ ಆಗಿದೆ, ಬಿ ಆಪ್ಷನ್. ಇನ್ನು 2021 ಫೆಬ್ರವರಿ ಮಾಹೆಯಲ್ಲಿ ರಚನೆಯಾದ ಕರ್ನಾಟಕದ ನೂತನ ಜಿಲ್ಲೆ ಯಾವುದು ಅಂದರೆ ಇಲ್ಲಿ ವಿಜಯನಗರ. ಪ್ರಪಂಚದ ಅತಿ ಎತ್ತರದ ಕಟ್ಟಡ ಯಾವುದಂದರೆ ಬುರ್ಜ್ ಖಲೀಫಾ, ಡಿ ಆಪ್ಷನ್. 2020ರಲ್ಲಿ ಜಗತ್ತನ್ನು ತಲ್ಲಣಗೊಳಿಸಿದ ರೋಗ ಯಾವುದಂದರೆ ಕೋವಿಡ್-19 ಆಗಿದೆ.